ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್. ನಾನು ಶುಭಾ ಎಂಪಾಲ್. ಬೀದರ್ ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ತಂಡವು ಬೀದರ್ ಜಿಲ್ಲೆಯ ನೂತನ ಸಂಸದ ಸಾಗರ್ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ನಿಮಿತ್ತವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸ್ವಾಗತ ಭಾಷಣವನ್ನು ಮಾಡಿದ ಯುವ ಉದ್ಯಮಿ ಹಾಗೂ ಕ್ಲಬ್ನ ಉಪಾಧ್ಯಕ್ಷ ಆದಿಶ್ ಆರ್ ವಾಲಿ ಅವರು ಮಾತನಾಡಿ, ನಮ್ಮ ಜಿಲ್ಲೆಯ ನೂತನ ಸಂಸದರಾಗಿರುವ ಸಾಗರ್ ಖಂಡ್ರೆ ಅವರು ರಾಜ್ಯದ ಇತಿಹಾಸದಲ್ಲಿಯೇ ಅತಿ ಕಿರಿಯ ಸಂಸದರಾಗಿ ಆಯ್ಕೆಯಾಗಿರುವುದು ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದೆ. ಯುವ ನಾಯಕ ಸಾಗರ್ ಖಂಡ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ ಎಂದು ಹೇಳಿದರು. Esteemed guest for today, that is Mr. Sagar Khendre, Member of Parliament for Bidar Lok Sabha Constituency and Secretary for SV Society. Mr. Sagar Khendre graduated with BBLLB degree from Christ University, Bangalore, and then went on to practice advocacy in Supreme Court and High Court under prominent judges and justices in Delhi and Bangalore. And next on to when he got promoted as the NSUI State General Secretary, which is a student wing called National Students Union of India, he actually made a record-breaking blood donation camp which was conducted in Bidar. This 2 months back, at the remarkable age of 26, Mr. Khendre has been recently elected as the youngest parliamentarian of Karnataka and creating this history with 1.5 lakh lead as well. ಈ ಸಂದರ್ಭದಲ್ಲಿ ಕ್ಲಬ್ನ ಸಲಹೆಗಾರರಾಗಿರುವಂತಹ ಬಸವರಾಜ್ ಧನ್ನೂರ್ ಅವರು ಮಾತನಾಡಿ, ರೋಟರಿ ಕ್ಲಬ್ ಒಂದು ಸೇವಾ ಸಂಸ್ಥೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದೆ. ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಈ ಸಂಸ್ಥೆ ಪ್ರಾರಂಭ ಆಗಿ ಸುಮಾರು 120 ವರ್ಷ ಆಗ್ತಾ ಇದೆ. ಸುಮಾರು 200 ರಾಷ್ಟ್ರಗಳಲ್ಲಿ ಈ ಸಂಸ್ಥೆ ಮಾನವೀಯ ಸೇವೆಗಳಲ್ಲಿ ತೊಡಗಿಸಿಕೊಂಡಿದೆ. ಬೀದರ್ನಲ್ಲಿ ರೋಟರಿ ಸಂಸ್ಥೆ ಪ್ರಾರಂಭವಾಗಿ ಇವತ್ತಿಗೆ 52 ವರ್ಷ ಆಯಿತು. ಬೀದರ್ನ ಎಲ್ಲ ತಾಲೂಕುಗಳಲ್ಲಿ ರೋಟರಿ ಕ್ಲಬ್ಗಳು ಕೆಲಸ ಮಾಡ್ತಾ ಇವೆ. ಪಾಲ್ಕಿಯಲ್ಲಿ ಕೂಡ 2 ಕ್ಲಬ್ಗಳಿವೆ. ಬೀದರ್ನಲ್ಲಿ 5 ಕ್ಲಬ್ಗಳಿವೆ. ಬಸವ ಕಲ್ಯಾಣ ಒಂದು, ಹುಮ್ನಾಬಾದ್ ಒಂದು, ಹೀಗೆ ಒಟ್ಟು 9 ಕ್ಲಬ್ಗಳು ನಮ್ಮ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತವೆ. ಬೀದರ್ನಲ್ಲಿ 5 ಕ್ಲಬ್ಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸದಸ್ಯರು ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಕಳೆದ 50 ವರ್ಷಗಳಿಂದ ಅನೇಕ ಸಾಮಾಜಿಕ ಕೆಲಸಗಳನ್ನು ಈ ಸಂಸ್ಥೆ ಮಾಡಿದೆ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಹಲವು ಸಮಾರಂಭಗಳಿಗೆ ಒಳ್ಳೆಯ ಮೀಟಿಂಗ್ ಹಾಲ್ ಕೊರತೆ ಇದ್ದು, ನಮ್ಮ ರೋಟರಿ ಕ್ಲಬ್ನ ಸದಸ್ಯರು ಸೇರಿ ಒಂದು ನೂತನ ರೋಟರಿ ಭವನ ನಿರ್ಮಿಸುವ ಗುರಿಯನ್ನು ಹೊಂದಿದ್ದೇವೆ. ಅದಕ್ಕಾಗಿ ಒಂದು CA ಸೈಟ್ ಕೊಡಿಸಲು ಸರ್ಕಾರದ ಮಟ್ಟದಲ್ಲಿ ತಾವು ಸಹಾಯ ಮಾಡಬೇಕು ಎಂದು ಸಂಸದ ಸಾಗರ್ ಖಂಡ್ರೆಗೆ ಮನವಿ ಮಾಡಿದರು. ಇದೆಲ್ಲ ನಾವು ಸಮಾಜ ಸೇವೆ ಒಗ್ಗಟ್ಟಾಗಿ ಮಾಡೋಣ. ಸರ್ಕಾರದ ವತಿಯಿಂದ ನಿಮ್ಗೆ ಏನೇ ಹೆಲ್ಪ್ ಬರ್ಬೋದು, ತಾವು ಯಾವಾಗಲೂ ನನಗೆ ಬಂದು ಅಪ್ರೋಚ್ ಮಾಡ್ಬೋದು, ಹೇಳ್ಬೋದು ಈ ರೀತಿ ಆಗ್ತಾ ಇದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವುದೇ ಇರ್ಬೋದು, ನಿಮ್ಗೆ ಯಾವುದೇ ರೀತಿ ಸಪೋರ್ಟ್ ಬೇಕು. ಆಲ್ರೆಡಿ ಭಾಳ ಜನ ನಾವೆಲ್ಲರೂ ವೇರ್ ನೋನ್ ಟು ಈಚ್ ಅದರ್ ಇಲ್ಲಿ. ಅದಕ್ಕೆ ತಾವು ಯಾವಾಗಲೂ ಏನಾದರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರದ ವತಿಯಿಂದ ಏನಾದರೂ ಸಪೋರ್ಟ್ ಇತ್ತಂತಂದರೆ ಯಾವಾಗಲೂ ಒಂದು ಅಪ್ರೋಚ್ ಆಗ್ಬೋದು, ಭೇಟಿ ಆಗ್ಬೋದು. 100ಕ್ಕೆ 100 ಸರ್ಕಾರದ ವತಿಯಿಂದ ಏನೇನು ತರ್ಬೋದು ಅದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ನಮ್ಮ ಬಸವರಾಜ್ ಧನ್ನೂರ್ ಸರ್ ಅವರು ಹೇಳಿದ್ದಾರೆ ಈ CA ಸೈಟು ಒಂದು CA ಸೈಟ್ ಅಲೋಕೇಶನ್ಗೋಸ್ಕರ ಅದನ್ನು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿ ನಾನು ಎಷ್ಟು ಬೇಗ ನಾನು ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಕೊನೆಯದಾಗಿ ಅಧ್ಯಕ್ಷತೆಯ ಭಾಷಣವನ್ನು ಮಾಡಿದಂತಹ ಸಾಗರ್ ಖಂಡ್ರೆ ಅವರು, ಈ ಕಾರ್ಯಕ್ರಮಕ್ಕೆ ಬರುವ ಮೊದಲು ನಾನು ರೋಟರಿ ಕ್ಲಬ್ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ರೋಟರಿ ಕ್ಲಬ್ ಈಗಾಗಲೇ ವಿಶ್ವಾದ್ಯಂತ ಒಳ್ಳೆಯ ರೀತಿ ಕೆಲಸಗಳು ಮಾಡುತ್ತಿದ್ದು, ಬೀದರ್ನಲ್ಲಿಯೂ ಕೂಡ ಈ ಒಂದು ಉತ್ತಮ ಕಾರ್ಯಗಳನ್ನು ಮಾಡಬೇಕು ಮತ್ತು ನಿಮ್ಮ ಕಾರ್ಯಗಳಿಗೆ ನಾನು ಕೂಡ ಕೈ ಜೋಡಿಸುವೆ. ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬೀದರ್ನಲ್ಲಿ ಇನ್ನಷ್ಟು ಕಾರ್ಯಗಳು ನಡೆಯಬೇಕಾಗಿದೆ ಎಂದು ಸಲಹೆಯನ್ನು ನೀಡಿದರು. ಈ ಕಾರ್ಯಕ್ರಮವನ್ನು ಅಭಿಷೇಕ್ ಚಿಂತಾಮಣಿ ನಿರೂಪಿಸಿದ್ದು, ಜಂಟಿ ಕಾರ್ಯದರ್ಶಿ ಆಗಿರುವಂತಹ ಸ್ಫೂರ್ತಿ ಬಸವರಾಜ್ ಧನ್ನೂರ್ ಅವರು ರೋಟರಿ ಕ್ಲಬ್ ಕಾರ್ಯವೈಖರಿ, ಕ್ಲಬ್ ರಿಪೋರ್ಟ್ ಮತ್ತು ಸಾಧನೆಗಳನ್ನು ವೇದಿಕೆಯಲ್ಲಿ ವಿವರಿಸಿದ್ದು, ಕಾನ್ಸೆಪ್ಟ್ ಆಫ್ ಸರ್ವಿಸ್ ಕೇಮ್ ಇನ್ ಟು ರೋಟರಿ
So currently we are present in 200 plus countries with 1.4 million members and 46,000 clubs. And so far Rotary has spent $4 billion in multiple projects. So in 1917, the then president Arch Klump founded the Rotary Foundation in order to fund bigger projects and also for the people who wanted to donate and collect funds. So this is one of the greatest achievement that Rotary has achieved in the entire world, which is eradicating polio. Our country is polio free. The entire world except for Pakistan and Afghanistan, there are just 17 children that are remaining who are suffering from polio. But as many of you might have an idea of taking polio drops when we were young, so all those initiatives were done by Rotary. ಕ್ಲಬ್ನ ಕಾರ್ಯದರ್ಶಿ ಪೂಜಾ ಜಾರ್ಜ್ ಅವರು ವಂದನಾರ್ಪಣೆ ತಿಳಿಸಿದರು. I really take the pleasure to have you in our club. On the behalf of the club, I really thank you for taking time. I thank our backbone, I think, the umbrella under whom we function, Rotarian Puneet ji. With this, I thank Rotarian Adish Wali for involving the media so well. I thank our Joint Secretary, Rotarian Spurti Dhanur, for the well-thought PPT that she has presented. I thank Rotarian Guru Sindol ji for running behind and setting the whole food arrangement and everything. I thank Rotarian Kiran Sambal for the banners. ಇದೇ ವೇಳೆ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಸರ್ದಾರ್ ಪುನೀತ್ ಸಿಂಗ್ ಅವರು ಸಾಗರ್ ಖಂಡ್ರೆ ಅವರಿಗೆ ಆಹ್ವಾನದ ಮೂಲಕ ಕ್ಲಬ್ಗೆ ಸೇರಲು ಮನವಿ ಮಾಡಿದ್ದು, ಅವರ ಮನವಿ ಮೇರೆಗೆ ಗೌರವಾನ್ವಿತ ಸದಸ್ಯರಾಗಿ ಸೇರಿಕೊಂಡರು. ಈ ಸಂದರ್ಭದಲ್ಲಿ ಕ್ಲಬ್ನ ಖಜಾಂಚಿ ಆಮೆ ಸಿಂಧೋಲ್, ನಿರ್ದೇಶಕರಾದ ಗುರು ಸಿಂಧೋಲ್, ಡಾಕ್ಟರ್ ಸಂಗಮೇಶ್ ವಡ್ಗಾವೆ, ಸಹನಾ ಪಾಟೀಲ್, ಲವ್ನೀತ್ ಸಿಂಗ್, ಭಾವೇಶ್ ಪಾಟೀಲ್, ಅಭಿಷೇಕ್ ಚಿಂತಾಮಣಿ, ಸದಸ್ಯರಾದ ಡಾಕ್ಟರ್ ಸಚಿನ್ ಗುದ್ಗೆ, ಆನಂದ್ ಕೊಟ್ರಕಿ, ಕಿರಣ್ ಸಾಮ್ವೆಲ್, ರಂಚನ್ ರಜೇತಲ್, ನವೀನ್ ಅಲ್ಮಾಜೆ, ಬಸವ ಪ್ರಸಾದ್, ಕೃಷ್ಣಪ್ಪ ಸರ್ಗೆ, ಅಮರೇಶ್ ಅಂಬಿಸಾಗೆ, ಅಖಿಲೇಶ್ ಬಿರಾದರ್, ಹರ್ಷದ್ ಪಟೇಲ್, ವಿನಾಯಕ್ ವಗ್ಪಲ್ಲಿ, ಸಂತೋಷ್ ಸಿಂಧೋಲ್, ಪ್ರಸನ್ನ ಸಿಂಧೋಲ್, ನವೀನ್ ಗೋಯಲ್, ಆನಂದ್ ಕುಲಕರ್ಣಿ, ಅರುಣ್ ಅಟಲ್ ಫಾರ್ಮಾನ್, ಗುರುರಾಜ್ ಮೈಲಾಪುರ್, ಸಂಗಮೇಶ್ ಹತ್ತಿ, ವೀರೇಶ್ ಜೀರಿಗೆ, ಅಮೋಲ್ ಜಾಧವ್, ಸುಮಿತ್ರಾ ಗೋಯಲ್, ನಿಖಿಲ್ ಖಂಡ್ರೆ, ಡಾಕ್ಟರ್ ವೈಭವ್ ಬದ್ಬದೆ, ಮಹೇಶ್ ತಾಡಂಪಲ್ಲಿ, ಮನೀಶ್ ಸಿಂಧೋಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತಿನ ದಿವಸ ರೋಟರಿ ಕ್ಲಬ್ ವತಿಯಿಂದ ವೀಕ್ಲಿ ಮೀಟಿಂಗ್ಗೆ ನನಗೆ ಆಹ್ವಾನ ಮಾಡಿ ನನಗೆ ರೋಟರಿ ಕ್ಲಬ್ ವತಿಯಿಂದ ನನಗೆ ಸನ್ಮಾನ ಮಾಡಿದ್ದಾರೆ. ಈ ಜೊತೆ ನನಗೆ ಆನರರಿ ಮೆಂಬರ್ ಅಂತಲೂ ಕೂಡ ನನಗೆ ಇನ್ವೈಟ್ ಮಾಡಿ ನನಗೆ ಆನರರಿ ಮೆಂಬರ್ ಕೂಡ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಸಮಾಜ ಸೇವೆ ಮಾಡಲಿಕ್ಕೆ. ಎಲ್ಲರೂ ಕೂಡಿ ನಾವು 69 ಸದಸ್ಯರಿದ್ದೀವಿ. ಒಗ್ಗಟ್ಟಾಗಿ ಒಂದು ಬೀದರ್ ಜಿಲ್ಲೆಗೋಸ್ಕರ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ನಾವೆಲ್ಲರೂ ಕೂಡಿ ಸಮಾಜ ಸೇವೆ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. गुड इवनिंग, मैं पुनीत सिंह, प्रेसिडेंट सिल्वर स्टार क्लब बिदर। आज हमारे ये वीकली मीटिंग में सागर खंड्रे जी को बुलाया था और उन्होंने एक्सेप्ट करके आज मीटिंग अटेंड किया है हमारे, और हमारे क्लब के बारे में उनको सारा डिटेल रहा है जो हम सोशल सर्विस करते हैं। तो आज हम उनको ऑनरी मेंबर बनाए हैं और उन्होंने एक्सेप्ट किया है, तो ये बहुत खुशी की बात है। और मैं सागर खंड्रे जी को बहुत बहुत मुबारकबाद देता हूँ, जो यंगेस्ट एमपी हमारे कर्नाटका से बीदर डिस्ट्रिक्ट से जो बने हैं, और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेके। उन्होंने भी आश्वासन दिया है कि उन्होंने हेल्प करेंगे, कुछ अच्छे फंड्स लेके आके कोई सोशल सर्विस करेंगे। तो मैं उनको बहुत बहुत मुबारकबाद देता हूँ इस चीज़ के लिए, और हमारे रोटरी क्लब ऑफ बीदर सिल्वर स्टार के सारे सदस्यों की तरफ से उनको बहुत बहुत शुभकामनाएं। ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ನಮ್ಮ ನೆಚ್ಚಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು, ನಮ್ಮ ರಾಜ್ಯದ ಅತಿ ಕಿರಿಯ ಸಂಸದರು ಸಾಗರ್ ಖಂಡ್ರೆ ಅವರು ನಾವು ಏನಂತರ ನಿಮಂತ್ರಿಸಿದ್ದೇವೆ. ಇವತ್ತಿನ ದಿನ ಅವರು ಬಂದು ನಮ್ಮ ಭಾರತ ಸಭೆಯಲ್ಲಿ ಭಾಗವಹಿಸಿ ನಮ್ಮಿಂದ ರೋಟರಿ ಕ್ಲಬ್, ರೋಟರಿ ಇಂಟರ್ನ್ಯಾಷನಲ್ ಮತ್ತು ರೋಟರಿ ಫೌಂಡೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡಿದ್ರು. ಒಂದಿನ ಮುಂಚೆ ನಮ್ಮ ಬಗ್ಗೆ ಆ್ಯಕ್ಚುಲಿ ಅವ್ರು ತಿಳ್ಕೊಂಡು ನಮಗೆ ಬಂದು ಸ್ವಲ್ಪ ಜಾಸ್ತಿ ಏನಂತಾರೆ ಸುದ್ದಿ ಮತ್ತು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನಮಗೆ ಆ್ಯಕ್ಚುಲಿ ಇನ್ನು ಸ್ವಲ್ಪ ಸಜೆಷನ್ಸ್ ಕೊಟ್ಟರು ರೋಟರಿ ಬಗ್ಗೆ. ನಮಗೆ ಅವರೆಲ್ಲ ಏನಂತಾರೆ ಬಿಫೋರ್ ಆ್ಯಂಡ್ ಎಲ್ಲ ಎಂತಾರೆ ಇನ್ಫಾರ್ಮೇಷನ್ ತೊಗೊಂಡು ರಿಸರ್ಚ್ ಮಾಡಿ ಕೂಡ ಬಂದಿದ್ದಾರೆ. ಮತ್ತು ಅಂತಾರೆ ನಾವು ಆ್ಯಕ್ಚುಲಿ ಅಂತಾರೆ ಎಷ್ಟು ಅಂತಾರೆ ಉತ್ಸಾಹಿ ಇದು ಅಂದರೆ, ಯಾಕಂದರೆ ನಮ್ಮಷ್ಟೇ ವಯಸ್ಸಿನ ಅವರ ಎಂ ಪಿ ಆಗಿದ್ದಾರೆ. ಸೇಮ್ ಏನಂತಾರೆ ಮೆಂಟಾಲಿಟಿ ಇದೆ, ಸೇಮ್ ಥಿಂಕಿಂಗ್ ಇರುತ್ತೆ, ಸೇಮ್ ಮೈಂಡ್ಸೆಟ್ ಇರುತ್ತೆ. ಅದೇ ಮ್ಯಾಚಲ್ಲಿ ನಾವು ಹೋಗುತ್ತೆ. ಸೊ ಅವರು ನಮ್ಮ ಜೊತೆ ಈಗ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿಂದ ಏನಂತಾರೆ 70th ಮತ್ತು ಫಸ್ಟ್ ಆನರೇಬಲ್ ಮೆಂಬರ್
ಫಸ್ಟ್ ಗೌರವಿತ ಸದಸ್ಯರು ಆಗಿ ಈಗ ನಮ್ಮ ಜೊತೆ ಭಾಗವಹಿಸಿ ಈಗ ಸದಾ ಏನಂತಾರೆ ಇದು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಯಾವಾಗ ತನಕ ಇರುತ್ತೆ ಅವಾಗ ತನಕ ನಮ್ಮ ಜೊತೆ ನಮ್ಮ ಸಾಗರ್ ಖಂಡ್ರೆ ಅವರು ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಲೋಕಸಭಾ ಏನಂತಾರೆ ಕ್ಷೇತ್ರ ಏನಿದೆ ಆ ಜೊತೆ ಮತ್ತು ಕರ್ನಾಟಕ ರಾಜ್ಯ ಆಗಲಿ ದೇಶನೂ ಆಗಲಿ ಹಾಗೂ ಎಲ್ಲೆಲ್ಲಾಗುತ್ತೆ ಅವ್ರ ನಮ್ಮ ಜೊತೆ ಇದ್ದು ಎಲ್ಲ ಆದಷ್ಟು ಪ್ರಾಜೆಕ್ಟ್ಸು ಮತ್ತು ಎಲ್ಲ ಕಾರ್ಯಗಳನ್ನು ಮಾಡುವಂತ ಹೇಳಿದ್ದಾರೆ. ಧನ್ಯವಾದಗಳು. ನಾನು ಪೂಜಾ ಜಾರ್ಜ್ ಸ್ಯಾಮ್ವೆಲ್, ಸೆಕ್ರೆಟರಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ. ಇವತ್ತು ನಾವು ನಮ್ಮ ವೀಕ್ಲಿ ಮೀಟಿಂಗ್ಗೆ ನಮ್ಮ ಯಂಗ್ ಎಂ ಪಿ ಆದ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಕರ್ಕೊಂಡು ಬಂದ್ವಿ. ಅವ್ರು ಬಂದರು. ಫಸ್ಟ್ ಆಫ್ ಆಲ್ ಅವ್ರು ನಮ್ಮದು ಇನ್ವೈಟ್ ಆಕ್ಸೆಪ್ಟ್ ಮಾಡಿದ್ರು, ಬಂದರು. ಇಟ್ ಈಸ್ ಒನ್ ಆಫ್ ಅ ಕೈಂಡ್ ದಟ್ ಹಸ್ ಹ್ಯಾಪನ್ಡ್. ಯಾವುದೇ ರೋಟರಿ ಕ್ಲಬ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಒಬ್ಬರು ಎಂ ಪಿ ಬರಬೇಕು ಅಂತಂದರೆ ನಮ್ಮ ಕ್ಲಬ್ಬಿಗೆ ಬಂದ್ದಾರೆ. ಅದು ನಮ್ಮ ಹೆಮ್ಮೆಯ ಮಾತು. ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್. ಅವರು ಬಂದು ನಮಗೆಲ್ಲ ಉದ್ದೇಶಿಸಿದ್ದು ನಮಗೆ ಆಶ್ವಾಸನೆ ಕೊಟ್ಟಿದ್ದು ಏನಂತಂದರೆ ವಿಲ್ ವರ್ಕ್ ಟುಗೆದರ್. ಒಳ್ಳೆ ಪ್ಲ್ಯಾನ್ಸ್ ಬಗ್ಗೆ ಹೇಳಿದರು. ದರ್ ಇಸ್ ಸಮಥಿಂಗ್ ಕಾಲ್ಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಬಗ್ಗೆ ಹೇಳಿದರು. ಹೇಗೆ ನಾವು ರೋಟ್ರಿ CSRನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ಸಾಗರ್ ಸರ್ ಅವ್ರ ಜೊತೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಅದಿಲ್ಲದೇ ಇವತ್ತು ಅವರು ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿಕಾಸ್ ರೋಟ್ರಿ ಈಸ್ ಆಲ್ ಅಬೌಟ್ ಇನ್ವಿಟೇಷನ್. ಸೊ ವಿ ಇನ್ವೈಟೆಡ್ ಸಾಗರ್ ಸರ್ ಇಫ್ ಹಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಅವರ್ ಕ್ಲಬ್ ಆ್ಯಂಡ್ ಅವ್ರು ತುಂಬಾ 1 ಸೆಕೆಂಡಲ್ಲೇ ಒಪ್ಕೊಂಡು ಹಿ ಬಿಕೇಮ್ ಅನ್ ಆನರರಿ ಮೆಂಬರ್ ಆಫ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. That's a huge feather in our hat. So I congratulate him for that. Actually, I congratulate ourselves for that because we kind of achieved that feat. ಆ್ಯಂಡ್ ಅವ್ರ ಜೊತೆ ನಾವು ಯಾವಾಗ ಸದಾ ಇದ್ದೀವಿ, ಅವ್ರ ಜೊತೆ ಇನ್ನೂ ಕೆಲಸ ಮಾಡ್ತೀವಿ. ಅವರು ಮತ್ತು ಇನ್ನೊಂದು ಮುಖ್ಯವಾಗಿ ಮಾತು ಏನಂತಂದರು ಅಂದರೆ CSIಗೋಸ್ಕರ ನಾವೇನು ರೋಟ್ರಿ ಕ್ಲಬ್ಬಿಂದ ರೋಟ್ರಿ ಲೇಔಟಲ್ಲಿ ಏನು CSI ಕೇಳ್ತಾ ಇದ್ದೀವಿ ಅದ್ರಗೋಸ್ಕರ ರೆಸ್ಪಾನ್ಸಿಬಲ್ ಆಫೀಸರ್ಸ್ಗೆಲ್ಲ ಮಾತಾಡಿಬಿಟ್ಟು ಯಾರ್ಯಾರು ಇದ್ದಾರೆ ಅಥಾರಿಟೀಸ್ ಅವ್ರಿಗೆ ಮಾತಾಡಿ ನಾನು CSI ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಥ್ಯಾಂಕ್ ಸಾಗರ್ ಸರ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್. ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.